ವಾಷಿಂಗ್ ಮಿಷಿನ್ ರೆಡಿ ಮಾಡಲು ಬಂದಿದ್ದೀರಾ? ಹೌದು ಸರ್. 5 ಜನ ಬಂದಿದ್ರು ರೆಡಿ ಮಾಡೋಕ್ಕೆ, ಆದರೆ ಯಾರಿಂದನೂ ಆಗಿಲ್ಲ. ಅದಕ್ಕೆ ನೀನು ಎಕ್ಸ್ಪರ್ಟ್ ಅಂದ್ಕೊಂಡ್ಬಿಟ್ಟು ನಿನ್ನನ್ನು ಕರೆದಿದ್ದೀವಿ. ಹೌದಾ ಸರ್? ಕೇಶವರವರೇ, ನನಗೆ ಒಂದು ಸಮಸ್ಯೆ ಇದೆ. ಏನಂದರೆ, ನಾನು ಏನೇ ಒಂದು ವಿಷಯ ಹೇಳುವಾಗ ಸ್ಟಾರ್ಟಿಂಗಿಂದ ಹೇಳಬೇಕು. ಒಂದು ವೇಳೆ ನೀವು ಮಧ್ಯದಲ್ಲಿ ಮಾತಾಡಿದ್ರೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ನಾನು ಹೇಳಿ ಸರ್. ಬೆಳಿಗ್ಗೆ 5 ಗಂಟೆಗೆ ಎದ್ದೆ. ಆವಾಗ ಕೋಳಿ ಕೊಕ್ಕರಕ್ಕೋ ಅಂತ ಕೂಗ್ತು. ಬೆಂಗಳೂರಲ್ಲಿ ಕೋಳಿನೇ ಇಲ್ಲ ಸರ್, ಹೆಂಗಾರ ಸರ್ ಕೊಕ್ಕರ್ಕೂ ಅಂತ ಕೇಸರವರೇ, ಮಧ್ಯದಲ್ಲಿ ಮಾತಾಡಿದ್ರೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದೆ ತಾನೆ. ಇವಾಗ ನೋಡಿ ಮತ್ತೊಮ್ಮೆ ಮಾತಾಡ್ತಾ ಸರ್. ಸಾರಿ ಸರ್. ಸರ್, ಫಸ್ಟಿಂದ ಶುರು ಮಾಡ್ತೀನಿ. ಮಧ್ಯದಲ್ಲಿ ಮಾತಾಡಬೇಡಿ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೆ. ಕೋಳಿ ಆವಾಗ ಕೊಕ್ಕರಕ್ಕೋ ಅಂತ ಕೂಗ್ತು. ಆವಾಗ ಮತ್ತೆ ವಾಶ್ ಮಾಡಲು ಹೋದೆ. ವಾಶ್ ಮಾಡಿಕೊಂಡು ಎಲ್ಲ ಬಟ್ಟೆ ಎತ್ಕೊಂಡು ಬಂದು 8 kg ಹಾಕಬೇಕಾಗಿರೋದು ನಾನು 9 kg ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ 9 kg ಹಾಕ್ಬೇಕಂತ? ನಾನು ಎಷ್ಟು ಸಲ ಹೇಳೋದು ಕೇಸವರವರೇ, ಮಧ್ಯದಲ್ಲಿ ಮಾತಾಡಬೇಡ ಅಂದರೆ ನೀವು ಮತ್ತೆ ನಂತರನೇ ಮಾತಾಡ್ತೀರಾ. ಇವು ನಾನು ನೋಡಿ ಮತ್ತೊಂದು ಶುರುವಿಂದ ಮಾತಾಡಬೇಕು. ಬೆಳಿಗ್ಗೆ 5 ಗಂಟೆಗೆ ಎದ್ದೆ ಕೇಸವರವರೇ. ಎದ್ದು ಆವಾಗ ಕೋಳಿ ಕೊಕ್ಕರ್ಕೋ ಅಂತ ಕೂಗಿತು. ಮತ್ತು 8 kg ಬಟ್ಟೆ ಎತ್ಕೊಂಡು ಹೋಗಿ ಹಾಕಬೇಕಾಗಿರೋದು 9 kg ಹಾಕಿದೆ. ಆವಾಗ ಆನ್ ಬಟನ್ ಒತ್ತಿದೆ, ಆದರೆ ಅದು ಆನೇ ಆಗಿಲ್ಲ. ಸರ್, ಸ್ವಿಚ್ ಆನ್ ಮಾಡಿದೆಯೋ ನೋಡಬೇಕಿತ್ತು ಸರ್. ಬೆಳಿಗ್ಗೆ ಬೇಗ ಇದ್ದೆ 5 ಗಂಟೆಗೆ. ಸರ್ ನಿಲ್ಲಿಸಿ ಸರ್, ಎಷ್ಟು ಟೈಮ್ ಹೇಳ್ತೀವಿ. ನಿಮ್ಮ ಮಿಷಿನ್ ಯಾರು ರೆಡಿ ಮಾಡೋಕ್ಕಾಗಲ್ಲ ಸರ್. ಫಸ್ಟು ನೀವು ರೆಡಿ ಆಗ್ಬೇಕು ಸರ್. ಫಸ್ಟು ಒಳ್ಳೆ ಡಾಕ್ಟರ್ಗೆ ನಿಮ್ಮ ತೋರಿಸಿ ಸರ್. ನಿಮಗೂ ನಿಮ್ಮ ವಾಷಿಂಗ್ ಮಿಷಿನ್ಗೂ ದೊಡ್ಡ ನಮಸ್ಕಾರ ಸರ್. ನಾನು ಬಿಟ್ಬಿಡಿ ಸರ್. ಕೇಸರ, ನನ್ನ ವಾಷಿಂಗ್ ಮಿಷಿನ್. ಕೇಸರ ನಿಲ್ಲಿ.